ಮೊದಲನೆಯ ಪ್ರಶ್ನೆ, ದ್ರೌಪದಿಯ ಸ್ವಯಂವರದಲ್ಲಿ ಗುರಿಯನ್ನು ಹೊಡೆದವರು ಯಾರು? ಆಪ್ಷನ್ ಎ ಭೀಮ, ಆಪ್ಷನ್ ಬಿ ಕರ್ಣ, ಆಪ್ಷನ್ ಸಿ ಅರ್ಜುನ, ಆಪ್ಷನ್ ಡಿ ಯುಧಿಷ್ಠಿರ. ಸರಿಯಾದ ಉತ್ತರ ಆಪ್ಷನ್ ಸಿ. ದ್ರೌಪದಿಯ ಸ್ವಯಂವರದಲ್ಲಿ ಗುರಿಯನ್ನು ಹೊಡೆದವರು ಅರ್ಜುನ. ಎರಡನೆಯ ಪ್ರಶ್ನೆ, ವೀರ್ಯಾಣು ಗುಣಮಟ್ಟ ಹೆಚ್ಚಿಸಲು ಪ್ರಮುಖ ಖನಿಜ ಯಾವುದು? ಆಪ್ಷನ್ ಎ ಜಿಂಕ್, ಆಪ್ಷನ್ ಬಿ ಕ್ಯಾಲ್ಸಿಯಂ, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ಐರನ್. ಸರಿಯಾದ ಉತ್ತರ ಆಪ್ಷನ್ ಎ. ವೀರ್ಯಾಣು ಗುಣಮಟ್ಟ ಹೆಚ್ಚಿಸಲು ಪ್ರಮುಖ ಖನಿಜ ಜಿಂಕ್. ಮೂರನೆಯ ಪ್ರಶ್ನೆ, ಹನುಮಂತನು ಯಾರ ಮಗನೆಂದು ಕರೆಯಲ್ಪಡುತ್ತಾನೆ? ಆಪ್ಷನ್ ಎ ಸೂರ್ಯದೇವ, ಆಪ್ಷನ್ ಬಿ ವರುಣದೇವ, ಆಪ್ಷನ್ ಸಿ ಅಗ್ನಿದೇವ, ಆಪ್ಷನ್ ಡಿ ವಾಯುದೇವ. ಸರಿಯಾದ ಉತ್ತರ ಆಪ್ಷನ್ ಡಿ. ಹನುಮಂತನು ವಾಯುದೇವರ ಮಗನೆಂದು ಕರೆಯಲ್ಪಡುತ್ತಾನೆ. ನಾಲ್ಕನೆಯ ಪ್ರಶ್ನೆ, ಯಾವ ತರಕಾರಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಹಸಿರು ಸೊಪ್ಪುಗಳು, ಆಪ್ಷನ್ ಸಿ ಆಲೂಗಡ್ಡೆ, ಆಪ್ಷನ್ ಡಿ ಕುಂಬಳಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಹಸಿರು ಸೊಪ್ಪುಗಳನ್ನು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ. ಐದನೆಯ ಪ್ರಶ್ನೆ, ನಿಂಬೆಯೊಂದಿಗೆ ಯಾವುದನ್ನು ಸೇವಿಸಿದರೆ ಶೀತ ಮತ್ತು ಕೆಮ್ಮು ಬೇಗನೆ ಗುಣವಾಗುತ್ತದೆ? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ತುಳಸಿ ರಸ, ಆಪ್ಷನ್ ಸಿ ಕರಿಮೆಣಸು, ಆಪ್ಷನ್ ಡಿ ಬೇವಿನ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ. ನಿಂಬೆಯೊಂದಿಗೆ ಕರಿಮೆಣಸು ಸೇವಿಸಿದರೆ ಶೀತ ಕೆಮ್ಮು ಬೇಗನೆ ಗುಣವಾಗುತ್ತದೆ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯ ಗುಜರಾತ್. ಏಳನೆಯ ಪ್ರಶ್ನೆ, ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ನಾರ್ವೆ, ಆಪ್ಷನ್ ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ. ಹಲಸಿನ ಹಣ್ಣು ಬಾಂಗ್ಲಾದೇಶದ ರಾಷ್ಟ್ರೀಯ ಹಣ್ಣು. ಎಂಟನೆಯ ಪ್ರಶ್ನೆ, ಹೆಚ್ಚಾಗಿ ಶುಂಠಿ ಬಳಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ತೂಕ ಹೆಚ್ಚಳ, ಆಪ್ಷನ್ ಬಿ ಎದೆಯುರಿ, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಹೊಟ್ಟೆ ಉಬ್ಬರ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಹೆಚ್ಚಾಗಿ ಶುಂಠಿ ಬಳಸುವುದರಿಂದ ಎದೆಯುರಿ ಅಥವಾ ಹೊಟ್ಟೆ ಉಬ್ಬರದ ಸಮಸ್ಯೆ ಬರುತ್ತದೆ. ಒಂಬತ್ತನೇ ಪ್ರಶ್ನೆ, ಅರಶಿನವನ್ನು ಅತಿ ಹೆಚ್ಚು ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ. ಅರಶಿನವನ್ನು ಅತಿ ಹೆಚ್ಚಾಗಿ ಬೆಳೆಯುವ ದೇಶ ಭಾರತ. ಹತ್ತನೆಯ ಪ್ರಶ್ನೆ, ಯಾವ ಆಹಾರ ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸುತ್ತದೆ? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ತುಪ್ಪ, ಆಪ್ಷನ್ ಸಿ ಒಣ ದ್ರಾಕ್ಷಿ, ಆಪ್ಷನ್ ಡಿ ತುಳಸಿ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಬೆಳ್ಳುಳ್ಳಿ ಮತ್ತು ತುಳಸಿ ರಸ ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸುತ್ತದೆ. 11ನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಕುಡಿದರೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಜೀರಿಗೆ ನೀರು, ಆಪ್ಷನ್ ಬಿ ನಿಂಬೆ ನೀರು, ಆಪ್ಷನ್ ಸಿ ಗ್ರೀನ್ ಟೀ,
ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು, ನಿಂಬೆ ನೀರು, ಗ್ರೀನ್ ಟೀ ಕುಡಿದರೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. 12ನೇ ಪ್ರಶ್ನೆ. ಕಫದ ಸಮಸ್ಯೆ ಜಾಸ್ತಿಯಾಗಿ ಇರುವವರಿಗೆ ಯಾವುದು ಸೇವಿಸುವುದು ಉತ್ತಮ? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಕರಿಮೆಣಸು, ಆಪ್ಷನ್ ಸಿ ಐಸ್ ಕ್ರೀಮ್, ಆಪ್ಷನ್ ಡಿ ನಿಂಬೆ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಬಿ. ಕಫದ ಸಮಸ್ಯೆ ಜಾಸ್ತಿಯಾಗಿರುವವರಿಗೆ ಕರಿಮೆಣಸು ಸೇವಿಸುವುದು ಉತ್ತಮ. 13ನೇ ಪ್ರಶ್ನೆ. ತಲೆಯಿಂದ ಕೂದಲು ಹೆಚ್ಚಾಗಿ ಉದುರುವುದು ಯಾವ ಕಾಯಿಲೆಯ ಲಕ್ಷಣವಾಗಿದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಥೈರಾಯ್ಡ್, ಆಪ್ಷನ್ ಡಿ ಟೈಫಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಸಿ. ತಲೆಯಿಂದ ಕೂದಲು ಹೆಚ್ಚಾಗಿ ಉದುರುತ್ತಿದ್ದರೆ ಅದು ಥೈರಾಯ್ಡ್ ಕಾಯಿಲೆಯ ಲಕ್ಷಣವಾಗಿದೆ. 14ನೇ ಪ್ರಶ್ನೆ. ಕಡಲೆಕಾಳಿನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ. ಕಡಲೆಕಾಳಿನಲ್ಲಿ ವಿಟಮಿನ್ ಬಿ ಹೆಚ್ಚಾಗಿ ಕಂಡುಬರುತ್ತದೆ. 15ನೇ ಪ್ರಶ್ನೆ. ಭಾರತದ ಯಾವ ನದಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ನರ್ಮದಾ ನದಿ, ಆಪ್ಷನ್ ಸಿ ಯಮುನಾ ನದಿ, ಆಪ್ಷನ್ ಡಿ ಕಾವೇರಿ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಭಾರತದ ನರ್ಮದಾ ನದಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. 16ನೇ ಪ್ರಶ್ನೆ. ಶ್ರೀಲಂಕಾ ಯಾವ ಖಂಡಕ್ಕೆ ಸಂಬಂಧಪಟ್ಟ ದೇಶ? ಆಪ್ಷನ್ ಎ ಯುರೋಪ್ ಖಂಡ, ಆಪ್ಷನ್ ಬಿ ಆಫ್ರಿಕಾ ಖಂಡ, ಆಪ್ಷನ್ ಸಿ ಅಂಟಾರ್ಟಿಕಾ ಖಂಡ, ಆಪ್ಷನ್ ಡಿ ಏಷ್ಯಾ ಖಂಡ. ಸರಿಯಾದ ಉತ್ತರ ಆಪ್ಷನ್ ಡಿ. ಶ್ರೀಲಂಕಾ ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟ ದೇಶ. 17ನೇ ಪ್ರಶ್ನೆ. ದೇಹದಲ್ಲಿ ಆಯಾಸ ಕಡಿಮೆ ಮಾಡಲು ಯಾವ ಹಣ್ಣು ತುಂಬ ಉತ್ತಮ? ಆಪ್ಷನ್ ಎ ಸಪೋಟ ಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ಪಪ್ಪಾಯಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ. ದೇಹದಲ್ಲಿ ಆಯಾಸ ಕಡಿಮೆ ಮಾಡಲು ಕಿತ್ತಳೆ ಹಣ್ಣು ತುಂಬ ಉತ್ತಮ. 18ನೇ ಪ್ರಶ್ನೆ. ಕೂದಲು ಉದುರುವ ಸಮಸ್ಯೆ ಕಡಿಮೆ ಮಾಡಲು ಯಾವುದನ್ನು ತಿನ್ನುವುದು ಉಪಯುಕ್ತ? ಆಪ್ಷನ್ ಎ ಪಾಲಕ್ ಸೊಪ್ಪು, ಆಪ್ಷನ್ ಬಿ ನೆಲ್ಲಿಕಾಯಿ, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಕೂದಲು ಉದುರುವ ಸಮಸ್ಯೆ ಕಡಿಮೆ ಮಾಡಲು ಪಾಲಕ್ ಸೊಪ್ಪು ಮತ್ತು ನೆಲ್ಲಿಕಾಯಿ ತಿನ್ನುವುದು ಉಪಯುಕ್ತ. 19ನೇ ಪ್ರಶ್ನೆ. ಬೆಳಿಗ್ಗೆ ಎದ್ದ ಕೂಡಲೇ ತೆಂಗಿನ ಮರ ನೋಡಿದರೆ ಏನಾಗುತ್ತದೆ? ಆಪ್ಷನ್ ಎ ಶುಭ, ಆಪ್ಷನ್ ಬಿ ಅದೃಷ್ಟ, ಆಪ್ಷನ್ ಸಿ ದರಿದ್ರ, ಆಪ್ಷನ್ ಡಿ ಅಶುಭ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಬೆಳಿಗ್ಗೆ ಎದ್ದ ಕೂಡಲೇ ತೆಂಗಿನ ಮರ ನೋಡಿದರೆ ಶುಭ ಹಾಗೂ ಅದೃಷ್ಟ ಉಂಟಾಗುತ್ತದೆ. 20ನೇ ಪ್ರಶ್ನೆ. ಕರ್ನಾಟಕದ ಅತಿ ದೊಡ್ಡ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಕೊಡಗು. ಸರಿಯಾದ ಉತ್ತರ ಆಪ್ಷನ್ ಎ. ಕರ್ನಾಟಕದ ಅತಿ ದೊಡ್ಡ ನಗರ ಎಂದು ಬೆಂಗಳೂರನ್ನು ಕರೆಯುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.